ಏಪ್ರಿಲ್ 1ರಿಂದ 15ರವರೆಗೆ ಭಾರತದ ಜನಗಣತಿ 2027ರ ಭಾಗವಾಗಿ ಮೊದಲನೇ ಹಂತದ ಡಿಜಿಟಲ್ ಗಣತಿ ಕಾರ್ಯ ನಡೆಯಲಿದ್ದು, ತಾಲೂಕಿನ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಲು ತಹಶೀಲ್ದಾರ್ ಗಗನ ಸಿಂಧು ಮನವಿ ಮಾಡಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ 1ರಿಂದ 15ರವರೆಗೆ ಸಾರ್ವಜನಿಕರಿಗೆ ಸ್ವಯಂ ಗಣತಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಈ ಅವಧಿಯಲ್ಲಿ ನಾಗರಿಕರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಬಳಸಿ ಅಧಿಕೃತ ಜಾಲತಾಣ ಪ್ರವೇಶಿಸಿ OTP ಮೂಲಕ ದೃಢೀಕರಣ ಮಾಡಿಕೊಂಡು ತಮ್ಮ ಮನೆ, ಸ್ಥಳ ಹಾಗೂ ಕುಟುಂಬದ ಮಾಹಿತಿಯನ್ನು ಸುಲಭವಾಗಿ ದಾಖಲಿಸಬಹುದು ಎಂದು ಹೇಳಿದರು. ಇನ್ನು ಸ್ವಯಂ ಗಣತಿ ಪೂರ್ಣಗೊಳಿಸಿದ ನಂತರ ಉಲ್ಲೇಖ ಗುರುತು ಸಂಖ್ಯೆ ಸೃಷ್ಟಿಯಾಗುತ್ತದೆ. ಈ ಸಂಖ್ಯೆಯನ್ನು ಸುರಕ್ಷಿತವಾಗಿ ಉಳಿಸಿಕೊಂಡಿದ್ದರೆ ಏಪ್ರಿಲ್ 16ರಿಂದ ಮೇ 15ರವರೆಗೆ ಮನೆಗೆ ಭೇಟಿ ನೀಡುವ ಗಣತಿ ಸಿಬ್ಬಂದಿ ಅದನ್ನು ಪರಿಶೀಲಿಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಿದ್ದಾರೆ ಎಂದು ಹೇಳಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ಜನಗಣತಿ ಕಾರ್ಯವನ್ನು 2 ಹಂತಗಳಲ್ಲಿ ನಡೆಸಲಾಗುತ್ತಿದೆ. ಮೊದಲ ಹಂತದಲ್ಲಿ ಮನೆಗಳ ಪಟ್ಟಿ ತಯಾರಿಕೆ ಏಪ್ರಿಲ್ 1ರಿಂದ ಮೇ 15ರವರೆಗೆ ನಡೆಯಲಿದ್ದು, ಎರಡನೇ ಹಂತದಲ್ಲಿ ಜನಸಂಖ್ಯೆಯ ಲೆಕ್ಕಾಚಾರ 2027ರಲ್ಲಿ ನಡೆಯಲಿದೆ. ಇನ್ನು ತಾಲೂಕಿನಲ್ಲಿ ಒಟ್ಟು 543 ಮನೆ ಪಟ್ಟಿ ವಿಭಾಗಗಳಿದ್ದು, ಇದರಲ್ಲಿ 441 ಗ್ರಾಮೀಣ ಹಾಗೂ 102 ನಗರ ಪ್ರದೇಶಗಳ ವಿಭಾಗಗಳು ಸೇರಿವೆ. 300ಕ್ಕೂ ಹೆಚ್ಚು ಗ್ರಾಮಗಳು ಈ ವ್ಯಾಪ್ತಿಯಲ್ಲಿ ಒಳಗೊಂಡಿವೆ ಎಂದು ವಿವರಿಸಿದರು. ಜನಗಣತಿ ಕಾರ್ಯಕ್ಕಾಗಿ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ವಿವಿಧ ಸರ್ಕಾರಿ ಸಿಬ್ಬಂದಿಯನ್ನು ಗಣತಿ ಸಿಬ್ಬಂದಿ ಮತ್ತು ಮೇಲ್ವಿಚಾರಕರಾಗಿ ನೇಮಕ ಮಾಡಲಾಗಿದೆ. ಅವರಿಗೆ ಅಗತ್ಯವಾದ ತರಬೇತಿ ನೀಡಲಾಗುತ್ತಿದ್ದು, ಶೀಘ್ರದಲ್ಲೇ ಕ್ಷೇತ್ರ ಮಟ್ಟದ ಕಾರ್ಯಗಳಿಗೆ ನಿಯೋಜಿಸಲಾಗುತ್ತದೆ ಎಂದು ತಿಳಿಸಿದರು. ಈ ಬಾರಿ ಜನಗಣತಿ ಸಂಪೂರ್ಣ ಡಿಜಿಟಲ್ ವ್ಯವಸ್ಥೆಯಲ್ಲಿ ನಡೆಯುತ್ತಿದ್ದು, ಸಾರ್ವಜನಿಕರು ತಮ್ಮ ಮನೆಯಲ್ಲೇ ಕುಳಿತು ಕೆಲವೇ ನಿಮಿಷಗಳಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಬಹುದು. ಮೊದಲು ಜಾಲತಾಣವನ್ನು ತೆರೆಯಬೇಕು. ನಂತರ ಮೊಬೈಲ್ ಸಂಖ್ಯೆಯನ್ನು ನೀಡಿ OTP ಮೂಲಕ ಪ್ರವೇಶ ಪಡೆದು ಕುಟುಂಬ ಸದಸ್ಯರ ಹೆಸರು, ವಯಸ್ಸು, ಲಿಂಗ, ವಿಳಾಸ ಸೇರಿದಂತೆ ಅಗತ್ಯ ಮಾಹಿತಿಯನ್ನು ನಮೂದಿಸಿ ಸಲ್ಲಿಸಿದ ಬಳಿಕ ಉಲ್ಲೇಖ ಸಂಖ್ಯೆಯನ್ನು ಪಡೆಯಬಹುದು. ಹಿಂದಿನ ಸಂದರ್ಭಗಳಲ್ಲಿ ಅಧಿಕಾರಿಗಳು ಮನೆಗೆ ಭೇಟಿ ನೀಡಿದಾಗ ಮನೆಯವರು ಲಭ್ಯವಿರದ ಕಾರಣ ಮಾಹಿತಿ ನೀಡಲು ತೊಂದರೆ ಆಗುತ್ತಿತ್ತು. ಈಗ ಈ ಹೊಸ ವ್ಯವಸ್ಥೆಯಿಂದ ಆ ಸಮಸ್ಯೆಗೆ ಪರಿಹಾರ ದೊರಕಿದ್ದು, ಮಾಹಿತಿಯ ನಿಖರತೆ ಹೆಚ್ಚುವ ನಿರೀಕ್ಷೆ ಇದೆ. ಏಪ್ರಿಲ್ 16ರಿಂದ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಲಿದ್ದು, ಈ ವೇಳೆ ನಾಗರಿಕರು ಪಡೆದಿರುವ ಉಲ್ಲೇಖ ಸಂಖ್ಯೆಯನ್ನು ತೋರಿಸಿದರೆ ಅವರ ಮಾಹಿತಿಯನ್ನು ಪರಿಶೀಲಿಸಿ ಅಂತಿಮಗೊಳಿಸಲಿದ್ದಾರೆ. ಸ್ವಯಂ ಗಣತಿ ಮಾಡದವರಿಂದಲೂ ಅದೇ ಅವಧಿಯಲ್ಲಿ ಮಾಹಿತಿ ಸಂಗ್ರಹಿಸಲಾಗುತ್ತದೆ. ಸಾರ್ವಜನಿಕರು ಕೊನೆಯ ದಿನಗಳವರೆಗೂ ಕಾಯದೆ ಏಪ್ರಿಲ್ ಮೊದಲ ವಾರದಲ್ಲೇ ಮಾಹಿತಿಯನ್ನು ಭರ್ತಿ ಮಾಡುವುದು ಒಳಿತು ಎಂದು ಸಲಹೆ ನೀಡಿದರು. ತಾಲೂಕಲ್ಲೂ ಇವಾಗ ಸೆನ್ಸಸ್ ಏನಿದೆ ಪೂರ್ಣ ಸಿದ್ಧತೆಯನ್ನ ನಾವು ಮತ್ತೆ ಅರ್ಬನ್ ಕಮಿಷನರ್ ಎಲ್ಲ ಹಮ್ಮಿಕೊಂಡಿದ್ದೀವಿ. ಸೊ ಸೆನ್ಸಸ್ ನಮ್ಮೆಲ್ಲರಿಗೂ ತಿಳಿದಂಗೆ ಏಪ್ರಿಲ್ 1 ಶುರು ಆಗ್ತದೆ. ಏಪ್ರಿಲ್ 1 to 15 ಸೆಲ್ಫ್ ಎನ್ಯೂಮರೇಷನ್ ಅಂತ ನಮಗೆ ಆಪ್ಷನ್ ಬಿಟ್ಟಿದ್ದಾರೆ. ಸೊ ಈ ಸೆಲ್ಫ್ ಎನ್ಯೂಮರೇಷನ್ ಅಲ್ಲಿ 1 ಏಪ್ರಿಲ್ to 15 ಏಪ್ರಿಲ್ ಅಲ್ಲಿ ಈ ಸಿಂಪಲ್ ಸ್ಟೆಪ್ಸ್ ನ ಫಾಲೋ ಮಾಡಬೇಕಾಗುತ್ತೆ ಸಿಟಿಸನ್. ಫಸ್ಟ್ ಸ್ಟೆಪ್ ಅಲ್ಲಿ ಅವ್ರ ಮೊಬೈಲ್ ನಂಬರ್ ಅಲ್ಲಿ ಲಾಗಿನ್ ಆದ್ರೆ OTP ಬರುತ್ತೆ ಅವ್ರಿಗೆ. ಅವ್ರು ಯಾವ ಲೊಕೇಶನ್ ಅಲ್ಲಿ ಇದ್ದಾರೆ ಆ ಲೊಕೇಶನ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಆಮೇಲೆ ಅವರ ಹೌಸ್ ಏನಿದೆ ಡೀಟೇಲ್ಸ್ ನ ಮಾರ್ಕ್ ಮಾಡ್ಬೇಕಾಗುತ್ತೆ. ಇಟ್ ಇಸ್ ವೆರಿ ಈಸಿ. GPS ಮಾರ್ಕಿಂಗ್ ಈ ತರನೇ ಇದೆ. ಸೊ ಅದೇ ತರ ಮಾಡ್ಬೋದಾಗುತ್ತೆ. ಆಮೇಲೆ ಅವ್ರ ಮನೆ ಹೌಸ್ ಹೋಲ್ಡ್ ಡೀಟೇಲ್ಸ್ ಏನಿದೆ ಅಲ್ಲಿ ಒಂದು ಏನಿದೆ ಚೆಕ್ ಲಿಸ್ಟ್ ತರ ಕೇಳಿದ್ದಾರೆ, ಅದ್ರ ಪ್ರಕಾರ ಅವರು ಮಾಹಿತಿ ಫಿಲ್ ಮಾಡ್ಬೇಕಾಗುತ್ತೆ. ಆಮೇಲೆ ಅದನ್ನ ಫಿಲ್ ಮಾಡಿದಾಗ ಸೆಲ್ಫ್ ಎನ್ಯೂಮರೇಷನ್ ರೆಫರೆನ್ಸ್ ID ಅಂತ ಬರುತ್ತೆ. ಸೊ ID ನಿಮ್ಗೆ ಜನರೇಟ್ ಆಗಿದೆ. ಸೆಲ್ಫ್ ಎನ್ಯೂಮರೇಷನ್ ID ಇಂದ ನಿಮ್ದು ಸೆನ್ಸಸ್ ಏನಿದೆ ಪೂರ್ಣ ಮಾಹಿತಿ ನೀವು ಕೊಟ್ಟಿದ್ದೀರಾ ಅಂತ ಅದ್ರಲ್ಲಿ ನಮ್ಗೆ ಕನ್ಫರ್ಮೇಶನ್ ಬರುತ್ತೆ. ಈ ಸೆಲ್ಫ್ ಎನ್ಯೂಮರೇಷನ್ ID ಏನಿದೆ ಎಲ್ಲ ಸಾರ್ವಜನಿಕರು ಅದನ್ನ ಸೇಫ್ ಆಗಿ ಇಟ್ಕೊಂಡು ಎನ್ಯೂಮರೇಟರ್ಸ್ ಯಾರಿದ್ದಾರೆ ಏಪ್ರಿಲ್ 15 ಇಂದ ಫೀಲ್ಡ್ ವಿಸಿಟ್ ಬರ್ತಾರೆ ಟಿಲ್ ಮೇ 15. ಸೊ ಅವ್ರು ಫೀಲ್ಡ್ ವಿಸಿಟ್ ಬಂದಾಗ ಎನ್ಯೂಮರೇಟರ್ಸ್ ಈ ಸೆಲ್ಫ್ ಎನ್ಯೂಮರೇಷನ್ ID ನ ಕೊಟ್ರೆ ಅವ್ರು ತಿರ್ಗಾ ಎನ್ಯೂಮರೇಷನ್ ನ ಮಾಡಲ್ಲ. ಅದೇ ಎನ್ಯೂಮರೇಷನ್ ಡೀಟೇಲ್ಸ್ ಮೇಲೆ ಎನ್ಯೂಮರೇಟರ್ಸ್ ಬಂದು ವೆರಿಫಿಕೇಶನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಫಸ್ಟ್ ಸ್ಟೆಪ್ ಫಾರ್ ಸೆನ್ಸಸ್ ಎಲ್ಲ ಸಾರ್ವಜನಿಕರಿಗೂ ನಾವು ಹೇಳಕ್ ಏನ್ ಇಷ್ಟಪಡ್ತೀವಿ ಅಂದ್ರೆ ಸೆಲ್ಫ್ ಎನ್ಯೂಮರೇಷನ್ ಇಸ್ ದ ವೆರಿ ಕ್ರೂಷಿಯಲ್ ಸ್ಟೆಪ್. ಈ ಸೆಲ್ಫ್ ಎನ್ಯೂಮರೇಷನ್ ನ ತಾವೆಲ್ಲರೂ ಮಾಡಿದ್ರೆ ಈಸಿ ಸ್ಟೆಪ್ಸ್ ನ ಫಾಲೋ ಮಾಡಿಕೊಂಡು ಸೆನ್ಸಸ್ ಕಾರ್ಯಕ್ರಮ ಏನಿದೆ ನಮ್ಮ ಇಡೀ ದೇಶದಾದ್ಯಂತ ಅತ್ಯುತ್ತಮವಾಗಿ ನಡೆಯುತ್ತೆ. ಸೊ ಈ ಸ್ಟೆಪ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ಫೀಲ್ಡ್ ವೆರಿಫಿಕೇಶನ್ಸ್ಗೆ 16th ಏಪ್ರಿಲ್ ನಿಂದ 15th ಮೇ ವರೆಗೂ
ಬಂದು ಎಲ್ಲ ಎನ್ಯೂಮರೇಟರ್ಸ್ ಮನೆ ಟು ಮನೆ ಹೌಸ್ ಹೋಲ್ಡ್ ವೆರಿಫಿಕೇಶನ್ ಅಂತ ಮಾಡ್ತೀವಿ, ಅದ್ರಲ್ಲಿ ಬರ್ತಾರೆ. ಸೊ ಸೆನ್ಸಸ್ ಬೇಸಿಕಲಿ ಸೆನ್ಸಸ್ 2027 2 ಫೇಸಸ್ ನಡೆಯುತ್ತೆ. ಫಸ್ಟ್ ಫೇಸ್ ಏನಿದೆ ಹೌಸ್ ಹೋಲ್ಡ್ ಲಿಸ್ಟಿಂಗ್, ಅಂದ್ರೆ ಎಷ್ಟು ಮನೆಗಳ ಸಂಖ್ಯೆ ಇದೆ ಎಂಬುದನ್ನು ಇವಾಗ ನಾವು ಏಪ್ರಿಲ್ 1 to May 15 ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಏನಿದೆ ಪಾಪ್ಯುಲೇಷನ್, ಒಂದು ಮನೆಗೆ ಎಷ್ಟು ಜನಸಂಖ್ಯೆ ಇದ್ದಾರೆ ಎಂಬುದನ್ನ ಸೆಕೆಂಡ್ ಸ್ಟೇಜ್, ಅದು ನೆಕ್ಸ್ಟ್ ಇಯರ್ ಫೆಬ್ 2027 ಅಲ್ಲಿ ಆಗುತ್ತೆ. ಸೊ ಆಸ್ ಆಫ್ ನಾವು ಫೇಸ್ 1 ಬಗ್ಗೆ ನಮ್ಮ ಫೋಕಸ್ ಇದೆ, ಮತ್ತೆ ಫೇಸ್ 1 ಅಲ್ಲಿ ಏಪ್ರಿಲ್ 1 to April 15 ಸೆಲ್ಫ್ ಎನ್ಯೂಮರೇಷನ್, ಆಮೇಲೆ ಏಪ್ರಿಲ್ 15 to May 15 ಏನಿದೆ ಎಲ್ಲ ಎನ್ಯೂಮರೇಟರ್ ಮನೆ ಮನೆಗೆ ವಿಸಿಟ್ ಮಾಡಿ ಡೀಟೇಲ್ಸ್ ತಗೊಂಡು ಅವರೇ ಎನ್ಯೂಮರೇಷನ್ ನ ಫಿಲ್ ಮಾಡಿ ಡೀಟೇಲ್ಸ್ ನ ಕಂಪ್ಲೀಟ್ ಮಾಡ್ತಾರೆ ಸೆನ್ಸಸ್ ಮಾಹಿತಿ. ಈಗ ಶಿಡ್ಲಘಟ್ಟ ತಾಲೂಕ್ ಸ್ಟ್ಯಾಟಿಸ್ಟಿಕ್ಸ್ ತಮ್ಗೆ ಎಲ್ಲರಿಗೂ ತಿಳಿಸ್ಬೇಕಂದ್ರೆ, ಶಿಡ್ಲಘಟ್ಟದಲ್ಲಿ ನಾವು ಡೆಸಿಗ್ನೇಷನ್ ಅಲ್ಲಿ ಐ ವಿಲ್ ಬಿ ದ ರೂರಲ್ ಚಾರ್ಜ್ ಸೆನ್ಸಸ್ ಆಫೀಸರ್ ಅಂಡ್ ಅಮೃತಾ ಕಮಿಷನರ್ ಅವರು ಅರ್ಬನ್ ಚಾರ್ಜ್ ಸೆನ್ಸಸ್ ಆಫೀಸರ್ ಆಗಿರ್ತಾರೆ. ಅಂಡ್ ಟೋಟಲ್ ನಮ್ಮ ಇಡೀ ತಾಲೂಕಲ್ಲಿ ಅರ್ಬನ್ ಅಂಡ್ ರೂರಲ್ ಸೇರಿದ್ರೆ ಹೌಸ್ ಲಿಸ್ಟಿಂಗ್ ಇದಂತಿದೆ, HLBs ಅಂತಿದೆ. ಹೌಸ್ ಲಿಸ್ಟಿಂಗ್ ಬ್ಲಾಕ್ಸ್ HLBs 543 ಇದೆ. ನಮಗೆ ರೂರಲ್ ಅಲ್ಲಿ 441 ಮತ್ತೆ ಅರ್ಬನ್ ಅಲ್ಲಿ 102. ಸೊ ಟೋಟಲ್ ಶಿಡ್ಲಘಟ್ಟ ತಾಲೂಕು ಹೌಸ್ ಲಿಸ್ಟಿಂಗ್ ಬ್ಲಾಕ್ಸ್ ಆರ್ 543. ಮತ್ತೆ ಅದಕ್ಕೆ ಬೇಕಾಗಿರಂಗೆ ಫೀಲ್ಡ್ ಟ್ರೈನರ್ಸ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಫೀಲ್ಡ್ ಟ್ರೈನರ್ಸ್ ಏನಿದೆ ಆಲ್ರೆಡಿ ತರಬೇತಿ ಆಗಿದೆ. ಮತ್ತೆ ಎನ್ಯೂಮರೇಟರ್ಸ್ ಮತ್ತೆ ಸೂಪರ್ವೈಸರ್ಸ್ ಯಾರಿದ್ದಾರೆ ಅಂತ ಪಟ್ಟಿ ಮಾಡ್ಕೊಂಡಿದ್ದೀವಿ. ಅವ್ರದ್ದು ಟ್ರೈನಿಂಗ್ ಏನಿದೆ ಈ ಮುಂದಿನ ವಾರದಲ್ಲಿ ಟ್ರೈನಿಂಗ್ ಪೂರ್ಣಗೊಳಿಸಿ ಎಲ್ಲ ಎನ್ಯೂಮರೇಟರ್ಸು ಸೂಪರ್ವೈಸರ್ಸು ಫೀಲ್ಡ್ ಬಂದು ಸೆನ್ಸಸ್ ಮಾಡಲಿಕ್ಕೆ ಪೂರ್ಣ ಸಿದ್ಧತೆಯಿಂದ ಎಲ್ಲರೂ ಬರ್ತಾರೆ. ಟೋಟಲ್ ಆಗಿ ನಮ್ಮಲ್ಲಿ 306 ಹಳ್ಳಿಗಳಿದೆ. ಸೊ ಟೋಟಲ್ 337 ಅಂತ ಬರುತ್ತೆ ಬೇಚರಾಕ್ ಮತ್ತೆ ಎಲ್ಲ ಗ್ರಾಮಗಳು ಸೇರಿಸಿ. ಸೊ ಮೇನ್ ಸ್ಟ್ಯಾಟಿಸ್ಟಿಕ್ಸ್ ನಾವೇನು ನೋಡ್ಕೋಬೇಕಂದ್ರೆ ಹೌಸ್ ಲಿಸ್ಟಿಂಗ್ ಬ್ಲಾಕ್ಸ್ ಏನಿದೆ 543 ಹೌಸ್ ಲಿಸ್ಟಿಂಗ್ ಬ್ಲಾಕ್ಸ್ ಶಿಡ್ಲಘಟ್ಟ ತಾಲೂಕಲ್ಲಿ. ಈಗ ಏಪ್ರಿಲ್